ಈಗ ನೋಡಿ ಪ್ರಶ್ನೆ ಸಂಖ್ಯೆ 18. ಇಫ್ ಫೋರ್ಸ್ ಎಫ್ ಆಕ್ಸಿಲರೇಷನ್ ಎ ಆ್ಯಂಡ್ ಟೈಮ್ ಟಿ ಆರ್ ಚೂಸನ್ ಆಸ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್ ಫೈಂಡ್ ದ ಡೈಮೆನ್ಷನ್ ಆಫ್ ಎನರ್ಜಿ. ಇಲ್ಲಿ ಎನರ್ಜಿ ಡೈಮೆನ್ಷನ್ ಏನು ಮಾಡ್ಬೇಕು, ನಾನು ಕಂಡುಹಿಡಬೇಕು. ಈಗ ಎನರ್ಜಿ ಡೈಮೆನ್ಷನ್ ಕಂಡುಹಿಡಬೇಕಾದ್ರೆ ಏನು ಮಾಡ್ತೀನಿ, ಫಸ್ಟು ಎನರ್ಜಿ ತೊಗೊಳ್ತೀನಿ. ಎನರ್ಜಿದು ಏನಿದೆ ಫಾರ್ಮುಲಾ, ಹಾಫ್ ಆಫ್ ದಿ ಎಮ್ ವಿ ಸ್ಕ್ವೇರ್ ಇದೆ. ಓಕೆ, ಇದು ಸಿಂಪಲ್ ಕೈನೆಟಿಕ್ ಎನರ್ಜಿ. ಈ ಡೈಮೆನ್ಷನಲ್ಲಿ ನೀವು ಯಾವುದೇ ರೀತಿ ಫಾರ್ಮುಲಾ ಯೂಸ್ ಮಾಡಿ ತಪ್ಪೇನಿಲ್ಲ, ಯಾಕಂದರೆ ಎಲ್ಲ ಫಾರ್ಮುಲಾಗಳು ಏನಿರುತ್ತೆ ಡೈಮೆನ್ಷನಲ್ಲಿ ಕರೆಕ್ಟ್ ಇರುತ್ತೆ. ಸೊ ಹಾಫ್ ಆಫ್ ದಿ ಎಮ್ ವಿ ಸ್ಕ್ವೇರು, ಇಲ್ಲಿ ಹಾಫ್ ಬಿಟ್ಬಿಟ್ರೆ ಎಮ್ಮು ವಿದೇನಿರುತ್ತೆ L-2 ಇರುತ್ತೆ, L-T-2 ಇರುತ್ತೆ. ಓಕೆ, ಇಲ್ಲೇನು ಬರುತ್ತೆ L² ಇದು L-T-1 ಇರುತ್ತೆ, ಸಾರಿ L-T-1 ಇರುತ್ತೆ. ಓಕೆ, L-T-1 ಇರುತ್ತೆ. ಇಲ್ಲಿ L² T-2 ಆಯಿತು. ಓಕೆ, ಇದೇನಾಯಿತು, ಎನರ್ಜಿ ಆಯಿತು. ಈಗ ಫೋರ್ಸದು ಕೂಡ ಬರ್ಕೊಳ್ತೀನಿ. ಫೋರ್ಸ್ದು ಏನಿರುತ್ತೆ, ಮಾಸ್ ಇಂಟು ಆಕ್ಸಿಲರೇಷನ್, L-T-2 ಏನಾಯಿತು, ಆಕ್ಸಿಲರೇಷನ್ದಾಯಿತು. L-T-2 ಏನಾಯಿತು, ಇದು ಆಕ್ಸಿಲರೇಷನ್, L-T-2 ಆಕ್ಸಿಲರೇಷನ್, ಎಮ್ ಮಾಸು. ಓಕೆ, ಮಾಸ್ ಇಂಟು ಆಕ್ಸಿಲರೇಷನ್ ಏನಾಯಿತು, ಫೋರ್ಸ್ ಆಯಿತು. ನೆಕ್ಸ್ಟು ಆಕ್ಸಿಲರೇಷನ್ ಕೂಡ ಬೇಕು. ಆಕ್ಸಿಲರೇಷನ್ ಆಲ್ರೆಡಿ ಬರ್ಕೊಂಡಿದ್ವಿ, L-T-2 ಮತ್ತು ಟೈಮ್ದು ಏನಿದೆ, ಟಿ ಇದೆ. ಸರಿ, ಈಗ ನೋಡಿ ನನಗೇನು ಬೇಕಿಲ್ಲಿ, ಬೇಕಾಗಿರ್ತಕ್ಕಂಥ ಕ್ವಾಂಟಿಟಿನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ನನಗೆ ಎಮ್ ಇರಲೇಬೇಕು, ಫೈನಲ್ ಅದರಲ್ಲಿ ಏನಿರಬೇಕು, ಎಮ್ ಇರಲೇಬೇಕು. ಸೊ ಇಲ್ಲಿ ಕೂಡ ಎಮ್ ಇದೆ. ಸೊ ನಾನು ಏನು ಮಾಡ್ತೀನಿ, ಎಫ್ನ ಮೇಲೆ ಇಟ್ಕೊಳ್ತೀನಿ. ಏನು ಇಟ್ಕೊಳ್ತೀನಿ, ಎಫ್ನ ಮೇಲೆ ಇಟ್ಕೊಳ್ತೀನಿ. ನೆಕ್ಸ್ಟು L² ಬೇಕು. ಇಲ್ಲಿ ಏನಿದೆ, ಕೇವಲ ಎಲ್ಲಿದೆ, ಇದರಲ್ಲಿ ನೋಡಿ ಕೇವಲ ಎಲ್ಲಿದೆ, ನನಗೆ L² ಬೇಕು. ಅಂದರೆ ಏನು ಮಾಡಬೇಕು, ಇದರಿಂದ ಇದಕ್ಕೆ ಇಂಟು ಮಾಡ್ಬೇಕಂತ ಅರ್ಥ. ಓಕೆ, ಇದರಿಂದ ಇದಕ್ಕೆ ಏನು ಮಾಡಬೇಕು, ಇಂಟು ಮಾಡ್ಬೇಕಂತ ಅರ್ಥ. ಸೊ ನನಗೆ ಎಫ್ ಇಂಟು ಎ ಬಂತು. ಓಕೆ, ಅಂದರೆ ಈಗ ಇಲ್ಲಿರ್ತಕ್ಕಂಥ ಇವೆರಡನ್ನು ಮಾಡಿದೆ, ಎಮ್ಮು ಎಲ್ನ ಸಾಲ್ವ್ ಮಾಡಿದೆ, ಎಮ್ಮು ಮತ್ತು ಎಲ್ಗೆ ಸಾಲ್ವ್ ಮಾಡಿದೆ. ಇದು ಟೈಮ್ ಟಿ ಏನಿದೆ ಇಂಡಿಪೆಂಡೆಂಟ್ ಆಗಿದೆ. ಸೊ ನಾನೀಗ ಇದನ್ನಷ್ಟೇ ಮಾಡ್ಕೊಂಡು ನೋಡ್ತೀನಿ. ಓಕೆ, ಏನು ಎಫ್ ಇಂಟು ಎ ಏನು ಡೈಮೆನ್ಷನ್ ಬರುತ್ತೆ ಅದನ್ನು ಚೆಕ್ ಮಾಡಿ ನೋಡ್ತೀನಿ ನಾನು. ಎಫ್ ಇಂಟು ಎ, ಓಕೆ, ಎಫ್ ಇಂಟು ಎ ಏನು ಬಂತು, L-T-2 ಇಂಟು L-T-2. ಓಕೆ, ಇದು ಫೈನಲಾಗಿ ಏನು ಬಂತು, L² T-4 ಆಯಿತು. ಓಕೆ, L² T-4 ಆಯಿತು. ಈಗ ನಾನೇನು ಮಾಡಬೇಕು, ಇಲ್ಲಿ T-2 ಮಾತ್ರ ಉಳಿಬೇಕು ನನಗೆ. ನನ್ನ ಫೈನಲ್ ಇಕ್ವೇಷನಲ್ಲಿ ನೋಡಿ ಏನು ಉಳಿಬೇಕು, T-2 ಮಾತ್ರ ಉಳಿಬೇಕು. ಇಲ್ಲಿ T-4 ಇದೆ. ಸೊ ಈ T-4ನ ತೆಗೆಯೋದಕ್ಕೆ ಏನು ಮಾಡ್ತೀನಿ ನಾನು, ಇಂಟು T² ಮಾಡಿದ್ರೆ ಆಗಿಬಿಡುತ್ತಾ. ಇಂಟು T² ಮಾಡಿದರೆ L² T-2 ಆಗುತ್ತೆ, ಹೌದಾ. ಇಂಟು ಏನು ಮಾಡ್ತೀನಿ, T² ಮಾಡ್ತೀನಿ. ಸೊ ನನಗೆ ಫೈನಲ್ ಈಕ್ವೇಷನ್ ಏನು ಬರುತ್ತೆ, ಎಫ್ ಇಂಟು ಎ ಇಂಟು T². ಎಫ್ ಇಂಟು ಎ ಇಂಟು T² ಏನಾಯಿತು, L² T-2 ಆಗಿಬಿಡುತ್ತೆ. ಓಕೆ, ಇಲ್ಲಿ ಇಂಟು ಏನಾಗುತ್ತೆ, T² ಮಾಡಿದಾಗ ಇದು ಈ ರೀತಿ ಬಂದುಬಿಡುತ್ತೆ. ಓಕೆ, ಸರಿ, ಅರ್ಥ ಆಯಿತಾ. ಈಗ ನೋಡಲಿ, ಇಲ್ಲಿರ್ತಕ್ಕಂಥದ್ದು ಏನಿದೆ, FA T². ಓಕೆ, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಏನು ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಾ ಯಾವ ರೀತಿ ಮಾಡ್ಕೊಡ್ವಿ ನಾವು ಅಂತ. ಇದನ್ನು ಇನ್ನೂ ಏನು ಡಿಫಿಕಲ್ಟ್ ಆಗಿ ಕೂಡ ಮಾಡ್ಬೋದಾಗಿತ್ತು. ಯಾವ ರೀತಿ ಅಂದರೆ ಇದ್ರ ಮೇಲೆ F⁴ X, A⁴ Y, T⁴Z ಈ ರೀತಿ ತೊಗೊಂಡು XY Z ಸಾಲ್ವ್ ಮಾಡಿದಾಗ X, Y, Z ಇವ್ರದ್ದು ಈಕ್ವೇಷನ್ ಬರ್ತಿತ್ತು. ಈ ಈಕ್ವೇಷನ್ ಸಾಲ್ವ್ ಮಾಡಿದಾಗ ವ್ಯಾಲ್ಯೂ ಬರ್ತಿತ್ತು. ಬಟ್ ನಾವೇನು ಮಾಡಬೇಕು, ನಮ್ಮ ಫೈನಲ್ ಮೋಟಿವ್ ಏನಿರಬೇಕು, ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಅಂದರೆ ಮೊದಲಿನಿಂದ ಮಾಸು, ಲೆಂತು ಮತ್ತು ಟೈಮು ಇವ್ರನ್ನೆಲ್ಲ ಸಾಲ್ವ್ ಮಾಡ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಈಸಿಯಾಗಿ ಇನ್ನೂ ಸಾಲ್ವ್ ಮಾಡ್ಬೋದು.